ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡೋರು ದಡ್ಡರಲ್ಲ. ಕರ್ನಾಟಕದ ನೆಕ್ಸ್ಟ್ ಸಿಎಂ ಉಪೇಂದ್ರ. ಜನ ಒಪ್ಪಿದ್ರೆ ನಾನು ಎಲೆಕ್ಷನ್ ನಿಲ್ತೀನಿ. ತಮಿಳುನಾಡಿನಲ್ಲಿ ಟಿವಿಕೆ, ಕರ್ನಾಟಕದಲ್ಲಿ ಪ್ರಜಾಕೀಯ. ತಮಿಳುನಾಡು ರಾಜಕೀಯ ಲೆಕ್ಕಾಚಾರವನ್ನ ವಿಜಯ್ ಬುಡಮೇಲು ಮಾಡಿದ್ದಾರೆ. ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಸಾಹಸವನ್ನ ಮಾಡ್ತಾ ಇದ್ರು. ಮೊದಲ ಪ್ರಯತ್ನದಲ್ಲಿಯೇ 2 ಪಕ್ಷಗಳನ್ನ ಹಿಂದಿಕ್ಕಿ ಮುಂದೆ ಬಂದಿದ್ದಾರೆ. ರಾಜಕೀಯದಲ್ಲಿ ವಿಜಯ್ ಮಾಡಿರುವಂತಹ ಸಾಧನೆ ದೇಶಾದ್ಯಂತ ಗಮನವನ್ನ ಸೆಳೆದಿದೆ. ಇದೇ ವೇಳೆ ಕರ್ನಾಟಕದಲ್ಲಿಯೂ ಸಹ ಮತ್ತೆ ಉಪೇಂದ್ರ ಅವರ ಪ್ರಜಾಕೀಯ ಇದೀಗ ಮುನ್ನೆಲೆಗೆ ಬಂದಿದೆ. ವಿಜಯ್ಗಿಂತಲೂ ಮೊದಲು ಉಪೇಂದ್ರ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರು. ಆದರೆ ರಾಜಕೀಯ ನಡೆ ಬೇರೆಯಾಗಿತ್ತು. ಪ್ರಜಾಕೀಯ ಅನ್ನೋ ತಮ್ಮ ವಿಭಿನ್ನ ಕಲ್ಪನೆಯೊಂದಿಗೆ ಸದ್ದು ಮಾಡಿದ್ರು. ಆದರೆ ಕಲ್ಪನೆ ಅದ್ಭುತವಾಗಿದ್ರೂ ಚುನಾವಣೆಯಲ್ಲಿ ಪ್ರಬಲ ಪಕ್ಷಗಳ ಸಮ್ಮುಖದಲ್ಲಿ ಬೆಳೆಯುವಷ್ಟು ಸದ್ದು ಮಾಡಲಿಲ್ಲ. ಆದರೆ ಈಗ ತಮಿಳುನಾಡಿನಲ್ಲಿ ವಿಜಯ್ ಅಬ್ಬರ ನೋಡಿ ಮತ್ತೆ ಉಪೇಂದ್ರ ಪ್ರಜಾಕೀಯ ಇದೀಗ ಮುನ್ನೆಲೆಗೆ ಬಂದಿದೆ. ಇನ್ನು ಉಪ್ಪಿ ಹೇಳೋ ಪ್ರಕಾರ ಪ್ರಜಾಕೀಯದ ಜಪ ಮಾಡಿದ್ದು ವಿಜಯ್ ಅವರ ದಾರಿಯೇ ಬೇರೆ, ನನ್ನ ದಾರಿಯೇ ಬೇರೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಚುನಾವಣೆಗೆ ನಿಲ್ತೇನೆ, ಗ್ರೌಂಡ್ಗೆ ಇಳಿತೇನೆ ಅಂತ ಕೂಡ ಹೇಳಿದ್ದಾರೆ. ಅಷ್ಟಕ್ಕೂ ಉಪ್ಪಿ ಮುಂದೆ ಕರ್ನಾಟಕದ ಸಿಎಂ ಆಗ್ತಾರಾ? ಪ್ರಜಾಕೀಯ ಅದರ ಪಾಡಿಗೆ ಅದು ಆಗ್ತಾ ಇದೆ. ಮಾಡೋರು ಮಾಡ್ತಿದ್ದಾರೆ. ಯಾರೆಲ್ಲ ಹೊಸತನ ಬದಲಾವಣೆ ಬಯಸ್ತಾ ಇದ್ದಾರೋ ಅವರೆಲ್ಲ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಏನು ಅನಿಸಿದೆ ಅಂದರೆ ಪ್ರಜಾಕೀಯ ಬರಬೇಕು ಅಂತ ತುಂಬ ಜನರಿಗೆ ಆಸೆ ಇದೆ. ಎಲ್ಲರಿಗೂ ಸಹ ಬೇಗ ಆಗಬೇಕು ಅಂತ ಅನ್ನಿಸ್ತಿದೆ. ಎಲ್ಲರಿಗೂ ಈ ವಿಚಾರಗಳು ಗೊತ್ತೇ ಇದೆ. ಆದರೆ ಸಮಸ್ಯೆ ಎಲ್ಲಿ ಆಗ್ತಾ ಇದೆ ಅಂದರೆ ನಾನು ನೋಡಿ ಸುಮ್ಮನಾಗ್ತಾ ಇದ್ದೇನೆ. ಅದೇ ಒಂದು 4 ಮಂದಿಗೆ ಹೇಳಿಬಿಟ್ರೆ ಖಂಡಿತವಾಗಿಯೂ ಇದು ಒಂದು ಅದ್ಭುತ ಬದಲಾವಣೆ ಆಗುತ್ತೆ ಅಂತ ಉಪೇಂದ್ರ ಅವರು ಹೇಳಿದ್ದಾರೆ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡೋರು ದಡ್ಡರಲ್ಲ. ತಮಿಳುನಾಡಿನಲ್ಲಿ ವಿಜಯ್ ಗೆದ್ದಿದ್ದಾರೆಂದು ನಾವು ಇಲ್ಲಿ ಅದಕ್ಕಾಗಿ ಯೋಚನೆ ಮಾಡಬಾರ್ದು. ಕನ್ನಡ ಚಿತ್ರರಂಗದಲ್ಲಿ ಎಲ್ಲರಿಗೂ ತಾಕತ್ತಿದೆ. ಅಲ್ಲಿ ವಿಜಯ್ ಗೆದ್ದಿದ್ದಾರೆ, ಅದಕ್ಕಾಗಿ ನಾವು ಇಲ್ಲಿ ಪಕ್ಷ ಕಟ್ಟಬೇಕು ಅಂತೆಲ್ಲ ಯೋಚನೆ ಮಾಡಬಾರ್ದು. ಎಷ್ಟೋ ಜನ ಕಲಾವಿದರು ರಾಜಕೀಯಕ್ಕೆ ಬಂದು ಸಕ್ಸಸ್ ಆಗಿದ್ದಾರೆ. ಅವರದ್ದು ಇಲ್ಲಿ ಕೊಡುಗೆಗಳು ಸಾಕಷ್ಟು ಇದೆ. ಈಗಾಗಲೇ ಬಂದಿದ್ದಾರೆ, ಮುಂದೇನೂ ಬರಬಹುದು ಅಂತ ಉಪೇಂದ್ರ ಅವರು ವಾದ ಮಾಡಿದ್ದಾರೆ. ಇದು ಜನಗಳ ಪಕ್ಷ ಅಂದಮೇಲೆ ಪ್ರಜೆಗಳು ಮಾಡಬೇಕು. ಇಲ್ಲಿ ಪ್ರಜೆಗಳು ಸೇರ್ಕೊಳ್ತಾರೆ ಅಂತ ಅಂದ್ಕೊಂಡೆ. ಸೇರೋರು ಪ್ರಜಾಕೀಯಕ್ಕೆ ಸೇರ್ತಾ ಇದ್ದಾರೆ. ಆದರೆ ಹಳೆ ಮೈಂಡ್ ಸೆಟ್ ಇರೋರು ಉಪೇಂದ್ರ ಬರಬೇಕು ಅಂತಾರೆ. ಯಾರೋ ಬಂದು ಬದಲಾವಣೆ ಮಾಡಬೇಕು ಅನ್ನೋದು ಇಲ್ಲಿ ಅಭ್ಯಾಸ ಆಗಿದೆ. ಯುವಕರು ಈ ಥರ ಬದಲಾವಣೆ ಬೇಕು ಅಂತ ಬಂದರೆ ಎಲ್ಲರೂ ಸಹ ಶುರು ಮಾಡ್ತಾರೆ ಅನ್ನೋದು ಉಪ್ಪಿ ಹೇಳುವಂತಹ ಮಾತು. ನಾನು ಮಾಡುವಂತಹ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಈಗ ಎಲ್ಲರೊಂದಿಗೆ ಕೂತು ಮಾತನಾಡ್ತಾ ಇದ್ದೇನೆ. ನಾನೊಂದು ಆ್ಯಪ್ ಮಾಡ್ತಾ ಇದ್ದೇನೆ. ನಾಳೆ ನಾನು ಗ್ರೌಂಡ್ಗೆ ಇಳಿಬೇಕಾ? ಅದನ್ನು ಸಹ ನಾನು ಮಾಡ್ತೇನೆ. ಅದಲ್ಲ ಪ್ರಶ್ನೆ. ಯಾಕಂದರೆ ನಿಮಗೂ ಒಂದು ಜವಾಬ್ದಾರಿ ಇದೆ. ನೀವು ಒಂದಿಷ್ಟು ಜನರಿಗೆ ಹೇಳಬೇಕು. ಬರೀ ವಿಚಾರ ಇರೋದ್ರಿಂದ ಹೇಳ್ತಿದ್ದೇನೆ, ಬರೀ ಉಪೇಂದ್ರ ಹೇಳಿದ್ರೆ ಏನೂ ಆಗೋದಿಲ್ಲ ಅಂತ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಹೇಳಿದ್ದಾರೆ. ಉಪೇಂದ್ರ ಅಂದರೆ ಪ್ರಜಾಕೀಯ ಅಂದ್ಕೊಂಡಿದ್ದೀರಾ? ನನಗೂ ಒಂದು ವೈಯಕ್ತಿಕ ಜೀವನ ಇದೆ. ನನಗೂ ಸಹ ಫ್ರೆಂಡ್ಸ್ ಇದ್ದಾರೆ. ನಾನು ಯಾರೊಂದಿಗೂ ಸಹ ಫೋಟೋವನ್ನು ತೆಗೆಸ್ಕೊಳ್ತೇನೆ. ಯಾರದ್ದೋ ಮನೆಗೆ ಊಟಕ್ಕೆ ಹೋಗ್ತೇನೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಅದು ಬೇರೆ ಇದು ಬೇರೆ. ನಾನು ಬೇರೆ ದಾರಿಯಲ್ಲಿದ್ದೇನೆ. ಅಂತಹ ಒಬ್ಬ ನಾಯಕ ಬೇಕು ಅಂದರೆ ನಿಮಗೆ ಖಂಡಿತವಾಗಿ ಸಿಗ್ತಾನೆ. ಈ ರೀತಿಯಾಗಿ ವಿಜಯ್ ಅವರ ಬಗ್ಗೆ ಪರೋಕ್ಷವಾಗಿ ಉಪೇಂದ್ರ ಅವರು ಹೇಳಿದ್ದಾರೆ. ಇನ್ನು ಇದೇ ವೇಳೆ ಜನರು ಬಯಸಿದ್ರೆ ನಾನು ಚುನಾವಣೆಗೆ ನಿಲ್ತೇನೆ ಅಂತ ಕೂಡ ಹೇಳಿದ್ದಾರೆ. ನಾನು ಬರ್ತಾ ಇದ್ದೀನಿ, ನಾನು ಇದ್ದೀನಿ, ಇಲ್ಲೇ ಇದ್ದೀನಿ, ನಾನು ಸಕ್ರಿಯವಾಗಿ ಇದ್ದೇ ಇರ್ತೀನಿ. ನೀವು ಎಲೆಕ್ಷನ್ಗೆ ನಿಂತ್ಕೊಳ್ಬೇಕು ಅಂದರೆ ನಿಂತ್ಕೊಳ್ತೇನೆ. ನನಗೆ ಅನ್ನಿಸ್ಬೇಕು, ಎಲ್ರಿಗೂ ಸಹ ಈ ವಿಚಾರದ ಬಗ್ಗೆ ಆಸಕ್ತಿ ಇದೆ ಅಂತ ನನಗೆ ಅನಿಸಿದ್ರೆ ಖಂಡಿತವಾಗಿಯೂ ಸಹ ನಾನು ಎಲೆಕ್ಷನ್ನಲ್ಲಿ ನಿಂತ್ಕೊಳ್ತೇನೆ. ನಾನು ನಿಮಗೋಸ್ಕರ ಕೆಲಸ ಮಾಡೋದಕ್ಕೆ ಬಂದೇ ಬರ್ತೇನೆ. ನೀವು ಉತ್ಸಾಹ ಕೊಡಬೇಕು ನನಗೆ. ಈಗ 60 ವರ್ಷ ವಯಸ್ಸು ನನಗೆ. ಎಲ್ಲರೂ ಸಹ ಪ್ರೋತ್ಸಾಹ ಕೊಡಬೇಕು ಅಂತ ಉಪೇಂದ್ರ ಅವರು ಹೇಳಿದ್ದಾರೆ.